ಮೆಗಾಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಪ್ರಶ್ನೆಗಳಾಯಿತು. ಬನ್ನಿ, ಮತ್ತಷ್ಟು ಉತ್ಸಾಹಿ ಯುವಕರು ಈಗಾಗಲೇ ಪ್ರಶ್ನೆ ಕೇಳಲಿಕ್ಕೆ ಕಾದು ನಿಂತಿದ್ದಾರೆ. ಅವರ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು? ನೀವು ಮಾತಿಗೂ ಒಂದು ವಿಷಯವನ್ನು ಹೇಳ್ತೀರಾ, ಬಂಡವಾಳಶಾಹಿ ಅಂತಂದೇಳಿ. ಬಂಡವಾಳಶಾಹಿ ಇಲ್ಲ ಅಂದರೆ ಇವತ್ತು ಕೈಗಾರಿಕೆಗಳು ಯಾವ ರೀತಿ ಸ್ಥಾಪನೆ ಆಗ್ತವೆ ಸ್ವಾಮಿ? ಕೈಗಾರಿಕೆಗಳು ಸ್ಥಾಪನೆ ಆಗಲಿಲ್ಲ ಅಂದರೆ ಜನಗಳಿಗೆ ಉದ್ಯೋಗ ಸಿಗೋದಾದ್ರೆ ಹೆಂಗೆ? ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ವಿದ್ಯಾರ್ಥಿ ಮತ್ತು ಯುವಜನ ಮಿತ್ರರಿಗೆ ನಿಜವಾಗ್ಲೂ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇವತ್ತು ರಾಜಕೀಯ ವ್ಯಕ್ತಿಗಳೇ. ಅದರೊಳಗೆ ಬೇರೆ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದರೆ ಇವತ್ತು ಜನರನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಇವತ್ತು ಯಾರ್ಯಾರು ಭ್ರಷ್ಟರು ಅಂತ ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೋ ಅವರು ಕೂಡ ನಾವು ಭ್ರಷ್ಟಾಚಾರದ ಪರವಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಒಂದು ಏನು ಅಂತಂದರೆ, ಇವತ್ತು ನಾನು ಕಂಡಂಗೆ SFI ವಿದ್ಯಾರ್ಥಿ ಸಂಘಟನೆ ಇವತ್ತು ನಾನು ಹೇಳಬೇಕು ಅಂತಂದರೆ ಡೊನೇಷನ್ ಹಾವಳಿ ವಿರುದ್ಧ ಮತ್ತು ಇವತ್ತು ABVP ಹೋದಂಥ ಎಜುಕೇಷನ್ ಮಿನಿಸ್ಟ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 3174 ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಶಿಕ್ಷಣದ ವ್ಯಾಪಾರೀಕರಣ ಆಗಲ್ವಾ? ಶಿಕ್ಷಣದ ಖಾಸಗೀಕರಣ ಆಗಲ್ವಾ? ನಿರುದ್ಯೋಗ ಸಮಸ್ಯೆ ಉಂಟಾಗಲ್ವಾ? ಇಷ್ಟೆಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಇಲ್ಲೇ ಲೋಕಲಲ್ಲಿ ಒಬ್ಬ BJP ಕಾರ್ಪೊರೇಟರ್ ಒಂದು ಸರ್ಕಾರಿ ಶಾಲೆನ ಒತ್ತುವರಿ ಮಾಡಿದಾಗ ಒಬ್ಬ ಹ್ಯಾಂಡಿಕ್ಯಾಪ್ಟ್ ತನ್ನ ಚೈನನ್ನು ಮಾರಿ ಎಲ್ಲ ದಾಖಲೆಗಳನ್ನ ಅದನ್ನು ಪ್ರೊಡ್ಯೂಸ್ ಮಾಡಿ ತೊಗೊಂಡು ಬಂದು ಇದೇ BJP ಸರ್ಕಾರಕ್ಕೆ ಕೊಟ್ಟಾಗ ಇದು ಸುಳ್ಳು ಅಂತ ಹೇಳಿದ್ ಮಾಡ್ರು. ನಾನು ನನ್ನ ಕಾರ್ಯಕರ್ತನೆಲ್ಲ ಕರ್ಕೊಬಂದು ಇದೇ ಫ್ರೀಡಮ್ ಪಾರ್ಕ್ ಸಾಕಷ್ಟು ಹೋರಾಟಗಳು ಮಾಡಿದೆ. ನಾನು ಒಬ್ಬನೇ ಹೋರಾಟ ಮಾಡಿದೆ. ನನ್ನ ಜೊತೆ ಬಂದವರೆಲ್ಲ ದುಡ್ಡುಗೆ ಆಸೆ ಪಟ್ಟೆಲ್ಲ ವಾಪಸ್ ಹೊರಬಿಟ್ರು. ಇವತ್ತು ಕಂಡೋರ್ ತಟ್ಟೆಯಲ್ಲಿ ನಾವು ಜಿರಳೆಯನ್ನು ಗುರುತಿಸೋ ಬದಲು ನಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ, ಅದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಹಲವಾರು ರಾಜಕಾರಣಿಗಳು ಇವತ್ತು ಭ್ರಷ್ಟಾಚಾರಕ್ಕೆ ಒಳಗಾಗಿ ಜೈಲಿಗೆ ಹೋಗಿ ಹೊರಗಡೆ ಬರ್ತಾ ಇದ್ದಾರೆ. ಅವ್ರ ವಿರುದ್ಧ ಯಾವ ಸಂಘಟನೆಗಳೇನು ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋಂಥವ್ರು ಯಾರು ಇಲ್ವಾ? ಮೊನ್ನೆ ಪಿ ಎಸ್ ಕಾಲೇಜಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿ ಒಬ್ಬ ಕಾಲೇಜ್ ಹರಾಸ್ಮೆಂಟ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ. ಯಾವ ಸಂಘಟನೆಗಳು ಬಂದಿತ್ತು? NSU ನಾವು ಪ್ರತಿಭಟನೆ ಮಾಡಿದೀವಿ. ನೀವು ಹಲವಾರು ಪ್ರತಿಭಟನೆಗಳು ಮಾಡಿದೀರಾ. ನೀವು ಶಿಸ್ತಿನ ಸಿಪಾಯಿಗಳು, ಎಲ್ಲಾರ್ಗೂ ಗೊತ್ತು ನಿಮ್ ಬಣ್ಣ ಏನು ಅಂತ. ನಾವಿಷ್ಟು ಈಗ ಮಾತಾಡಿದ್ವಲ್ಲ ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲರೂ ಒಗ್ಗೂಡಬೇಕು ಅಂತ ಹೇಳ್ತಾ ಇದ್ದೀವಿ. ಆದರೆ ನಾವು ಇಷ್ಟೆಲ್ಲ ಕಿತ್ತಾಡೋ ಬದಲು ABVP ಅವ್ರು ಮಾಡ್ತಾ ಇಲ್ಲ, ನಮ್ಮ ಭಾರತೀಯರು ಮಾಡ್ತಾ ಇದೀವಿ ಅಂತ ಯಾರು ಒಬ್ರು ಬಂದು ಸಪೋರ್ಟ್ ಮಾಡಿದ್ದಾರೆ. ನೀವು ನಮಗೆ ಭ್ರಷ್ಟಾಚಾರದಲ್ಲಿ ಇದು ಮಾಡ್ಬೇಕಾದ್ರೆ ಈ ತರ ಕಿತ್ತಾಡ್ಕೊಂಡು ನಮ್ಮನ್ನ 400-300 ವರ್ಷ ಬ್ರಿಟಿಷರು ಹೊಡೆದಾಡಿ ಸಾಕು. ಈಗ ಎಲ್ಲರೂ ಒಂದಾಗಿ ಭ್ರಷ್ಟಾಚಾರ ಓಡಾಡೋಣ, ನೀವೆಲ್ಲ ಸೇರ್ಬೇಕು. ಒಂದು ಹೋರಾಟದ ಮೂಲಕ ಭ್ರಷ್ಟಾಚಾರವನ್ನು ತೊಲಗಿಸ್ತೇವೆ ಅನ್ನೋದು ಏನಿದೆ ಅದು ಅಕ್ಷರಶಃ ಒಂದು ಸತ್ಯವಾಗಿದ್ದರೂ ಸಹ ಹಳ್ಳಿಯಿಂದ ದಿಲ್ಲಿಯವರೆಗೆ ಜನಸಾಮಾನ್ಯರಿಗೂ ಕೂಡ ಮುಟ್ಟುವಂತೆ ನಾವು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಬೇಕು. ಯುವ ಜನತೆ ಈಗಿನ ಪ್ರಸಕ್ತ ವಿದ್ಯಮಾನದಲ್ಲಿ ಹಳ್ಳಿಗಳು ಕೂಡ ಅದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಸಜ್ಜನ್ ಸರ್ ಒಂದು ಮಾತನ್ನು ಹೇಳಿದ್ರು, ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ವಿಷಯ ಇಷ್ಟೇ, ಯುವಕರಿಗೆ ನೇತೃತ್ವ ಕೊಡ್ಬೇಕು ದೇಶದಲ್ಲಿ. ಹಂಗಾಗ್ಬೇಕಾದ್ರೆ ಏನಾಗಿದೆ, ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ದಲ್ಲಿ ಯುವಕರು ಬಂದ್ರೆ ರಾಜಕೀಯದವ್ರ ಮಕ್ಕಳು ಮಾತ್ರ ಯುವಕರ. ದಯವಿಟ್ಟು ಸ್ನೇಹಿತರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸಂಘಟನೆಯಿಂದ ಏನನ್ನು ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ SFI ಆಗಲಿ, NSU ಆಗಲಿ, ABVP ಆಗಲಿ ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಭಾರತ ಹೇಗೆ ಮಾಡಬೇಕು ಅನ್ನೋದು ಬಂದಿರೋದು. ಭಾರತದ ಯುವಕರು ಭ್ರಷ್ಟಾಚಾರದ ವಿರುದ್ಧ ಹೇಗೆ ಹೋರಾಟ ಮಾಡ್ತೀವಿ ಅನ್ನೋದು ಮುಖ್ಯ. ಭಾವನೆಗಳಿಂದ ಹೋರಾಟವನ್ನ ಕಟ್ಟಕ್ಕಾಗಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಎಲ್ಲ ರೀತಿಯ ಭ್ರಷ್ಟಾಚಾರದ ವಿರುದ್ಧನೂ ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೇಂದ್ರ, ರಾಜ್ಯ ಎಲ್ಲ ಭ್ರಷ್ಟಾಚಾರ ಅಂದ್ರೆ ಎಷ್ಟು ಅವೇರ್ನೆಸ್ ಬಂದಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಮನಸ್ಸಿದೆ. ಎಲ್ಲ ಪಕ್ಷವಾಗಿ ಅಥವಾ ಅವ್ರದ್ದೇ ಆದ ಲೇಬಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇದೇ 50 ವರ್ಷದ ಹಿಂದ್ಗಡೆ ಇವ್ರ ಅವೇರ್ನೆಸ್ ಎಲ್ಲೋಗಿತ್ತು? ಭೋಪಾಲ್ ಹಗರಣ ಆಗ್ಬೋದು, ರಾಷ್ಟ್ರದಲ್ಲಿ ಒಂದೇ ಇಲಿ ಮಾತ್ರನೇ ತಿಂತಾ ಇದ್ದಿದ್ದು, ಇವತ್ತು 100 ಇಲಿ ತಿಂತಾ ಇದೆ ಅಂತ ಇದ್ರ ವಿರುದ್ಧ ಎಲ್ಲರೂ ಎಚ್ಚೆತ್ಕೊಂಡಿದ್ದೀರಾ? 50 ವರ್ಷ ಆಳಿದ ರಾಷ್ಟ್ರ ಏನಾಯ್ತು? ಇವತ್ತೊಂದಿನ ನಾನಾ ಸಂಘಟನೆಗಳು ನಾನು ಮಾಡಿದ್ದೀನಿ ಅಂತ ಬೆನ್ ತೋರಿಸ್ತಾ ಇದೆಯಲ್ಲ. ಇದಕ್ಕೆ ಮೊದಲು ನೀವೆಲ್ಲೋಗಿದ್ರಿ? ಇವತ್ತು ನಾವೆಲ್ಲ ಆ ಸಂಘಟನೆ ಈ ಸಂಘಟನೆ ಅಂತ ಮಾತ್ರನೇ ಮಾತಾಡ್ತಾ ಇದ್ದೀವಿ. ಭ್ರಷ್ಟರ ವಿರುದ್ಧ ಹೋರಾಡೋದಕ್ಕೆ ಸಂಘಟನೆ ಬೇಕಾಗಿಲ್ಲ, ಶಕ್ತಿ ಮಾತ್ರನೇ ಬೇಕಾಗಿರೋದು. ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಲ್ಲಿ ಒಂದು ಕೇಳ್ಕೊಳ್ಳೋದು ಏನಂತಂದರೆ, ನೀವು ಯಾವ ಪಕ್ಷದವರು ಮಾತಾಡ್ತಿದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನಾವು ಬಂದಿರತಕ್ಕಂಥದ್ದು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ಅಂತಲ್ಲ ಹೊರತು ಪಕ್ಷವನ್ನು ಇಲ್ಲಿ ಮೆನ್ಷನ್ ಮಾಡಿ ನೀವು ಮಾಡಬೇಕಾದಂಥದ್ದು ಏನಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರದ ವಿರುದ್ಧ ಮುಂದೆ ಏನು ಮಾಡಬೇಕು ಅನ್ನೋದೇ ಬೇಕಿರೋದು ಹೊರತು ನಮಗೆ ಇವಾಗ ಹಿಂದೆ ಆಗಿರ್ತಕ್ಕಂಥದ್ದೇ ಆಗಲಿ
ಈಗ ಆಗ್ತಿರ್ತಕ್ಕಂಥದ್ದಾಗಲಿ ಅಲ್ಲ. ಭ್ರಷ್ಟಾಚಾರ ಅಂದ್ರೆ ಕೇವಲ ತಗೊಳ್ಳೋದಲ್ಲ, ಕೊಡೋದನ್ನು ಸಹ ಭ್ರಷ್ಟಾಚಾರ. ಗುಡ್. ಅದಕ್ಕೋಸ್ಕರ ಇವತ್ತಿನ ಯೂತ್ ಏನಿದೆ ಅವರು ಮೊದಲು ಕೊಡೋದು ನಿಲ್ಲಿಸ್ಬೇಕು. ಈ ಕೊಡೋದು ನಿಲ್ಲಿಸ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು. ಈ ಪರ್ಸನಾಲಿಟಿ ಡೆವಲಪ್ ಅನ್ನೋದನ್ನ ABVP ಅವತ್ತಿಂದನೂ ಮಾಡ್ಕೊಂಡ್ ಬಂದಿದೆ. ಮತ್ತೆ ಇಲ್ಲಿ ತುಂಬಾ ಜನ ಮಾತಾಡಿದ್ರು ಸಂಘಟನೆಯಿಂದ ಆಗೋದಲ್ಲ ಶಕ್ತಿಯಿಂದ ಆಗೋದು ಅಂತ. ಒಬ್ಬ ವ್ಯಕ್ತಿಗೆ ಶಕ್ತಿ ಬರಬೇಕು. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಹಿಂದೆ ಸಂಘಟನೆ ಇರಬೇಕು. ಸಂಘಟನೆ ಮೇ ಶಕ್ತಿ ಹೇ, ಭಾರತ್ ಮಾತಾ ಕಿ. ದೇಶದಲ್ಲಿ 70% ಯುವಕರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯುವಕರೆಲ್ಲ ಸಿಡಿದೆದ್ದು ಬೀದಿಗಿಳ್ತಿದ್ದಾರೆ ಅಂತ ಒಪ್ಕೊಳ್ತಾ ಇದ್ದೀವಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಯುವಕರು. ಈ ದೇಶದ ಸ್ವಯಂ ಘೋಷಿತ ಯೂತ್ ಐಕಾನ್ ಇದ್ದಾರೆ. NSO ಅಧ್ಯಕ್ಷರು ನಾನು ಕೇಳ್ತಾ ಇದ್ದೀನಿ, ಯಾಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಯೂತ್ ಅಗೇನ್ಸ್ಟ್ ಕರಪ್ಷನ್ ಫೋರಂ ರಾಹುಲ್ ಗಾಂಧಿ ಹಿಂದೆ ಬರೋದಕ್ಕೂ ಸಿದ್ಧ ಇದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಯಾವಾಗಲೂ ರಾಹುಲ್ ಗಾಂಧಿ ನೇತೃತ್ವದಲ್ಲೂ ಬರೋ ಸಿದ್ಧರಿದ್ದೇವೆ. ಇಲ್ಲಿ ತನಕ ಸಾಕಷ್ಟು ಮಾತುಕತೆಗಳಾಯಿತು, ಸಾಕಷ್ಟು ಜಟಾಪಟಿಗಳಾಯಿತು, ಹಲವಾರು ಜನರು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಇನ್ನುಳಿದಂತಹ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು, ಬನ್ನಿ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ನಾವು ABVP ಇಷ್ಟ ಅಂತ ಗುರುಸ್ಕೊಂಡ್ರೆ ಇವತ್ತು ವಿದ್ಯಾರ್ಥಿಗಳು ನಮಗೆ ಗೌರವಿಸೋದಿಲ್ಲ, ಕಾಲೇಜುಗಳಲ್ಲಿ ಬಿಟ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕಾಗಿ YAC ಅಂತೇಳಿ ಹೆಸರಿಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೆ. ಸಂತೋಷ. ABVP ಇವತ್ತು ನಾಶದ ಕಡೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ಆ ABVP ನಾಶ ಮಾಡುವಂಥ ಕೆಲಸವನ್ನ ರಾಜ್ಯದ BJP ಸರ್ಕಾರ ಮಾಡ್ತಾ ಇದೆ. ಕಮ್ಯುನಿಸ್ಟ್ ಪಾರ್ಟಿಯ 6,000 ಕೋಟಿ ರೂಪಾಯಿಗಳ ಹಗರಣ ಇದೆ. ನಿಮ್ಗೇನಾದ್ರೂ BJP